ಎಲ್ಲ ಈಗ ಏನಣ್ಣ ಮ್ಯಾಟ್ರ್ ಇದೆಯಲ್ಲ, ಈ 19 ವಿಚಾರ ಬೇಡ ನಮ್ಗೆ. ಈ ತರ ಕಿಟ್ಗಳು ಸಿಗ್ತಾ ಇಲ್ಲ, ಅದ್ರ ಬದಲು ನಮ್ಗೆ ಈ ತರ. ನಮಸ್ಕಾರ, ನನ್ನ ಹೆಸರು ರಾಜು ಅಂತ, ಕಿತ್ತೂರಿಂದ. ಸರ್, ನಾನು ಈ ನಮ್ಮ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟೇ. ನಮ್ಮ ಒಂದು ಕಾರ್ಮಿಕರಿಗೆ ಈಗ ಹೆಂಗಸರಿಗೆ ಎಲ್ಲರಿಗೂ ಫ್ರೀ ಕೊಟ್ಟಿದ್ದೀರಾ, ಬಸ್ ಎಲ್ಲ ಫ್ರೀ ಕೊಟ್ಟಿದ್ದೀರಾ. ಅವರು ಮದುವೆ ಫಂಕ್ಷನ್ ಎಲ್ಲ ಕಡೆ ಓಡಾಡ್ತಾವ್ರೆ, ಅದೇನ್ ನಮ್ಗೆ ನ್ಯೂಸ್ ಇಲ್ಲ. ಬಟ್ ಕೂಲಿ ಮಾಡೋರ್ಗೆ, ಕಷ್ಟ ಪಡೋರ್ಗೆ ದಯವಿಟ್ಟು ಈಗ ಗಂಡಸರಿಗೆ ಏನಿದೆ ಒಂದು 25 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ದಯವಿಟ್ಟು ಅವ್ರಿಗೆ ಫ್ರೀ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೀನಿ. ಕೂಲಿ ಕಾರ್ಮಿಕರಿಗೆ ಅದು ಕೆಲ್ಸಕ್ಕೆ ಹೋಗಕ್ಕೆ ಬರಕ್ಕೆ ಅವರು 25, 30 ರೂಪಾಯಿ 40 ರೂಪಾಯಿ ಕೊಟ್ಟು ಅವ್ರ ಕೆಲ್ಸಕ್ಕೆ ಹೋಗಿ ಬರಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಬರೋ ಕೂಲಿ ಸಾಲ್ತಿಲ್ಲ. ದಯವಿಟ್ಟು ಅದಕ್ಕೋಸ್ಕರ ಗಂಡಸರಿಗೆ ಏನ್ ಕೆಲಸ ಮಾಡ್ತಿದಾರೋ ಅವ್ರಿಗೂ ಫ್ರೀ ಮಾಡ್ಕೊಡಿ. ಈ ಹಿಂದೆ ಸರ್ಕಾರದಿಂದ ಕೇಳ್ಕೊಂತಿರೋದು ಇದೊಂದು ರಿಕ್ವೆಸ್ಟ್, ದಯವಿಟ್ಟು ಇದೊಂದು ಫ್ರೀ ಮಾಡ್ಕೊಡ್ಬೇಕು. ಈ ಹಿಂದೆ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ನಿಮಗೆ ಬಸ್ ಪಾಸ್ಗಳು ಕೊಟ್ಟಿದ್ರು, ಆದ್ರೂ ಎಷ್ಟ್ರ ಮಟ್ಟಿಗೆ ನಿಮ್ಗೆ ಯೂಸ್ ಆಯ್ತು? ಇನ್ನೇನ್ ಬರ್ಬೇಕು ಅನ್ನೋ ಅಷ್ಟರಲ್ಲಿ ಮತ್ತೆ ಇದು ಸರ್ಕಾರ ಚೇಂಜ್ ಆಯ್ತು, ಅದ್ ಹಂಗೆ ಸ್ಟಾಪ್ ಆಯ್ತು. ಹಾಗಾಗ್ಬಿಟ್ಟು ಇವ್ರು ಅದನ್ನ ಮುಂದುವರ್ಸ್ಕೊಂಡು ಇದನ್ನ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ಇವಾಗ ತುಂಬಾ ಅನುಕೂಲ ಆಗುತ್ತೆ ನಮ್ಮ ಕಾರ್ಮಿಕರು. ಯಾಕಂದ್ರೆ ಹೆಂಗಸರು ಏನು ಕೆಲಸ ಮಾಡ್ತಾರೋ ಅದ್ರ ಗಂಡಸರು ಆದ್ರೂ 2 ಪಟ್ಟು ಇದಾರೆ. ಅವ್ರಿಗೆಲ್ಲ ಬಸ್ ಚಾರ್ಜ್ ಎಲ್ಲ ತುಂಬಾ ದುಬಾರಿ ಆಗ್ತಿದೆ, ಕೂಲಿ ಸಾಕಾಗ್ತಿಲ್ಲ. ದಯವಿಟ್ಟು ಅದಕ್ಕೋಸ್ಕರ ಅವ್ರಿಗೂ ಒಂದು ಫ್ರೀ ಮಾಡ್ಕೊಡಿ. ಕಾರ್ಮಿಕರು ಲೇಬರ್ ಕಾರ್ಡ್ ಮಾಡ್ತಿರ್ತಾರೆ, ಅವ್ರಿಗೆ ID ಕಾರ್ಡ್ ತರ ಮಾಡ್ಕೊಟ್ಟು ಬಸ್ಸಲ್ಲಿ ಫ್ರೀ ಮಾಡ್ಕೊಡಿ. ಇದೊಂದು ತುಂಬಾ ಉಪಯೋಗ ಆಗುತ್ತೆ, ನಮ್ಮ ಒಂದು ಸರ್ಕಾರಕ್ಕೂ ಒಂದು ಒಳ್ಳೆ ಹೆಸರು ಬರುತ್ತೆ. ಆಮೇಲೆ ಅವ್ರಿಗೆ ಒಂದು ಇನ್ನ ಬೇರೆ ಬೇರೆ ಸೌಲಭ್ಯಗಳು. ಆಮೇಲೆ ಮೇನ್ ಏನು ಅಂದ್ರೆ, ಈಗ ಏನೋ ನೀವು ಸರ್ಕಾರದಿಂದ ಕೊಡ್ತಿದ್ದೀರಾ, ಅವ್ರಿಗೆ ಹೆಂಗ್ ತಿಳಿಸ್ತಿದ್ದೀರಾ ನೀವು? ಎಲ್ಲಿ ತಿಳಿಸ್ತಿದ್ದೀರಾ? ಒಂದೇ ಒಂದು ಸಣ್ಣ ಪಾಯಿಂಟ್ ಇಲ್ಲ, ಎಲ್ಲೂ ತಿಳಿಸ್ತಿಲ್ಲ. ಒಂದ್ ಬ್ಯಾನರ್ ಹಾಕಿ, ಸರ್ಕಾರ ಒಂದು ಬ್ಯಾನರ್ ಹಾಕಿ, ಕಾರ್ಮಿಕರಿಗೆ ಈ ತರ ಸೌಲಭ್ಯ ಸಿಗ್ತಾ ಇದೆ, ಹೋಗಿ ನೀವೆಲ್ಲ ಆನ್ಲೈನ್ ಅರ್ಜಿ ಹಾಕಿ ಅಂತ ಹೇಳಿ ಯಾರು ಹೇಳ್ತಾ ಇಲ್ಲ. ಅದು ಮಾಡ್ತಿಲ್ಲ. ನೀವು ಯಾವ್ದಾದಕ್ಕೆ ಏನೇನೋ ಖರ್ಚು ಮಾಡ್ತಾ ಇದ್ದೀರಾ. ದಯವಿಟ್ಟು ಒಂದು ಕಾರ್ಮಿಕರಿಗೆ ಎಲ್ಲಾರ್ಗು ಒಂದು ಬೋರ್ಡ್ ಹಾಕ್ಬಿಟ್ಟು, ನೋಡಿ ಈ ತರ ಸೌಲಭ್ಯ ಇದೆ, ಹೋಗಿ ಎಲ್ಲ ಆನ್ಲೈನ್ ಅರ್ಜಿ ಹಾಕಿ ಅಂತ ನೀವೊಂದು ಅದೊಂದು ಕಾರ್ಯಕ್ರಮ ಮಾಡಿ ಸರ್. ಯಾಕೆ ಮಾಡ್ತಿಲ್ಲ? ದಯವಿಟ್ಟು ಇದು ಸರ್ಕಾರ ಇದನ್ನ ಎಚ್ಚೆತ್ಕೊಳ್ಬೇಕು, ಎಲ್ಲರಿಗೂ ಮಾಡ್ಕೊಡ್ಬೇಕು. ಎಲ್ಲ ಒಂದು ಮಾಹಿತಿ ಏನು ಈ ಕಾರ್ಮಿಕರು ಇದು ನಿರೀಕ್ಷಕರ ಕಚೇರಿ ಇರುತ್ತಲ್ಲ ಆಯಾ ತಾಲೂಕಿನಲ್ಲಿ, ಅಲ್ಲಿ ಈ ಕಾರ್ಮಿಕರ ನಿರೀಕ್ಷಕರು ಏನಿದ್ರೆ ಅವರು ಸಂಘಟನೆಗಳನ್ನ ಕರೆದು ಈ ಮೀಟಿಂಗ್ ಮಾಡಿ ಮತ್ತೆ ಕಾರ್ಮಿಕರ ಸವಲತ್ತುಗಳ ಬಗ್ಗೆ ನಿಮ್ಗೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರಾ? ಏನಿಲ್ಲ ಸರ್, ನಮ್ಮ ಒಂದು ಲೇಬರ್ ಆಫೀಸ್ ಇಂದ ಏನೋ ಒಂದು ಮಾಹಿತಿ ಕೊಡಲ್ಲ, ಏನಿಲ್ಲ. ಅವರು ಕರೆಕ್ಟ್ ಆಗಿ ಸ್ಪಂದಿಸಲ್ಲ. ಮೇನ್ ಅವ್ರವ್ರಿಗೆ ಏನು ಪರಿಚಯ ಇರ್ತಾರೆ ಅವ್ರವ್ರ ಕಾಂಟ್ಯಾಕ್ಟ್ ಅಲ್ಲಿ ಹೋಗ್ತಾ ಇದೆಯೇ ಹೊರತು ಈಗ ಏನ್ ಕಾರ್ಮಿಕರಿಗೂ ಒಂದು ವಿಚಾರ ತಿಳಿಸ್ತಿಲ್ಲ. ಆಮೇಲೆ ನಮ್ಮ ಈ ಕಾರ್ಮಿಕರ ಸಂಘ ಇದೆಯಲ್ಲ ಅವಕ್ಕೂ ಸರಿಯಾಗಿ ವಿಚಾರ ತಿಳಿಸಲ್ಲ. ಹಂಗಾಗ್ಬಿಟ್ಟು ಅವರು ಅದನ್ನ ದಯವಿಟ್ಟು ಸಂಘಗಳಿಗೆ ಒಂದು ವಿಚಾರ ತಿಳಿಸ್ಬಿಟ್ಟು ಅವ್ರ ಮುಖಾಂತರ ಈ ಒಂದು ಕಾರ್ಯಕ್ರಮನೆಲ್ಲ ಎಲ್ಲರಿಗೂ ರೀಚ್ ಆಗಂಗೆ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ದಯವಿಟ್ಟು ಈಗ ಎಲ್ಲರೂ ಪ್ರಚಾರ ಮಾಡ್ಬೇಕು ಸರ್, ಎಲ್ಲರಿಗೂ ಕಾರ್ಮಿಕರಿಗೆ ಇದೊಂದು ಸೌಲಭ್ಯ ಸಿಗ್ಬೇಕು ಅಂತ. ನೀವು ದಯವಿಟ್ಟು ಸರ್ಕಾರದಿಂದ ಅದೊಂದು ಮಾಡ್ಕೊಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.